ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಯ್ ಗಾಯ್ಸ್. ಸೊ ಇವತ್ತು ಕೂಡ ನಾವು ಕುಕ್ಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀವಿ. ಇವತ್ತು ನನಗೋಸ್ಕರ ಏನು ಟ್ರೈ ಮಾಡ್ತಾ ಇದೀಯಾ? ಲಾಸ್ಟ್ ಟೈಮ್ ಆ್ಯಕ್ಚುಲಿ ಸ್ಪೈಸಿ ಡಿಶ್ ಮಾಡಿಕೊಟ್ಟಿದ್ದೆ. ಈ ಸಲ ನಿಂಗೆ ಸ್ವೀಟ್ಸ್ ಅಂದರೆ ಫೇವ್ರೇಟ್ ಅಲ್ಲ, ಸೊ ನಿಂಗೋಸ್ಕರ ಸ್ಪೆಷಲಾಗಿ ನಿನ್ನ ಫೇವ್ರೇಟ್ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ ಗಾಯ್ಸ್. ಓಕೆ, ಹೇಗೆ ಮಾಡ್ತಾಳೆ ನೋಡೋಣ. ಲೆಟ್ ಗೆಟ್ ಸ್ಟಾರ್ಟೆಡ್. ಫಸ್ಟು MTR ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗಾಯ್ಸ್. ಇದನ್ನು ಮಿಕ್ಸ್ ಮಾಡೋದಕ್ಕೆ ಗಾಯ್ಸ್ ನಾನು ಮಿಲ್ಕ್ ಹಾಕೋತಾ ಇದ್ದೀನಿ. ಆಪ್ಷನಲ್ ಬೇಕಾದರೆ ವಾಟರ್ ಕೂಡ ಹಾಕ್ಕೊಬೋದು ನೀವು. ನಾನು ಮಿಲ್ಕೇ ಹಾಕ್ಕೊತಿದ್ದೀನಿ ಬಿಕಾಸ್ ಮಿಲ್ಕ್ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಸ್ಮೂತಾಗಿರುತ್ತೆ ಗಾಯ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ಓಕೆ ಗಾಯ್ಸ್, ಹೀಗೆ ನೀಟಾಗಿ ನಾದ್ಕೊಬೇಕು ನೀವು ಹಿಟ್ಟನ್ನು. ಕೈಗೆ ಅಂಟ್ಕೋಬಾರ್ದು ಅಂತಂದರೆ ಒನ್ ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಅದು ನೀಟಾಗಿ ಬರುತ್ತೆ ಆ್ಯಂಡ್ ನಾದ್ಕೊಳ್ಳೋದಕ್ಕೂ ಕೂಡ ಈಸಿ ಗಾಯ್ಸ್. ನೆಕ್ಸ್ಟು ಶುಗರ್ ಸಿರಪ್ ಮಾಡ್ತಾಯಿದ್ದೀನಿ. ನಾವು ತೊಗೊಂಡಿರೋ ಗುಲಾಬ್ ಜಾಮೂನ್ ಕ್ವಾಂಟಿಟಿಗೆ ನನಗೆ ಇಷ್ಟು ಶುಗರ್ ಸಿರಪ್ ಸಾಕು, ಸೊ ನಾನು ಇಷ್ಟು ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ವಾಟರಿಗೆ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ನಾನು ಶುಗರ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡ್ಕೊತೀನಿ. ಓಕೆ ಗಾಯ್ಸ್, ಶುಗರ್ ಸಿರಪ್ ರೆಡಿ ಆಗಿದೆ. ಈ ಲೆವೆಲ್ಲಿಗೆ ಆಗಿದ್ರೆ ಸಾಕು, ಸ್ವಲ್ಪ ತಿಕ್ಕಾಗಾದರೆ ಸಾಕು. ಫಸ್ಟ್ ಒಂದು ಕಡಾಯಿ ಇಟ್ಕೊಂಡು ಜಾಮೂನ್ನ ಡೀಪ್ ಫ್ರೈ ಮಾಡುವಷ್ಟು ಆಯಿಲ್ನ ಅದರೊಳಗೆ ಹಾಕ್ಕೊಳ್ಳಿ ಗಾಯ್ಸ್. ನೆಕ್ಸ್ಟು ಕಲಸಿಟ್ಟಿರೋ ಹಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ ಗಾಯ್ಸ್. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಆಯಿಲಿಗೆ ಹಾಕ್ಕೊಳ್ಳೋಣ ಗಾಯ್ಸ್. ನೆಕ್ಸ್ಟು ಹೀಗೆ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಫ್ಲೇಮ್ ಕೊಟ್ಟರೆ ಹೊರಗಡೆ ಬೆಂದಿರುತ್ತೆ ಗಾಯ್ಸ್, ಅಷ್ಟೇ ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮ್ ಕೊಟ್ಕೊಂಡು ಬೇಯಿಸ್ಕೊಬೇಕು ಇದನ್ನು. ನೆಕ್ಸ್ಟು ಎಣ್ಣೆಯಿಂದ ಕರೆದಾದ್ಮೇಲೆ ಗಾಯ್ಸ್ 1 ನಿಮಿಷ ಬಿಟ್ಟು ಹೀಗೆ ಶುಗರ್ ಸಿರಪ್ಪಿಗೆ ಆ್ಯಡ್ ಮಾಡ್ಕೊಬೇಕು. ಎಲ್ಲದೂ ಶುಗರ್ ಸಿರಪ್ಪಿಗೆ ಆ್ಯಡ್ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟರೆ ಸಾಕು ಗಾಯ್ಸ್. 20 ಮಿನಿಟ್ಸ್ ಬಿಟ್ಟರೆ ಅದು ಶುಗರ್ ಸಿರಪ್ ಎಲ್ಲ ಇರ್ಕೊಂಡಿರುತ್ತೆ. ನೆಕ್ಸ್ಟ್ ಬ್ಯಾಟಿಂಗ್ ಮಾಡ್ಬೋದು. ಓಕೆ ಗಾಯ್ಸ್, ಫೈನಲಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಸಿ ಗಾಯ್ಸ್, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಾಯ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಗಾಯ್ಸ್, ಫೈನಲಿ ಬಿಸಿ ಬಿಸಿಯಾದ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನನ್ನ ಫ್ರೆಂಡಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ಗಾಯ್ಸ್, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.